ಜನಗಣತಿ ಡಿಕ್ಲೇರ್ ಆದಮೇಲೆ ಎಲ್ಲರದ್ದು ಈಗ ಕ್ರೆಡಿಟ್ ವಾರು ನಾನು ಅಂತ ಆಯಿತು, ಮಾಡ್ಕೊಳ್ಳಿ, ಯಾರು ಬೆಳೆದವರು ಎಲ್ಲರೂ ಅಷ್ಟೇ. ಎಲ್ಲರೂ ಏನಿಲ್ಲ, ಬಿ ಜೆ ಪಿ ಸ್ವಲ್ಪ ಕಡಿಮೆನೇ, ಸ್ವಲ್ಪ ಕಾಂಗ್ರೆಸ್ಸು ಅಪೋಸಿಷನ್ ಪಾರ್ಟಿಗಳದ್ದೇ ಜಾಸ್ತಿ ಇದ್ದಿದ್ದು ಡಿಮಾಂಡು. ಸುಮ್ಮನೆ ಇವರೀಗ 6ನೇ ಶತಮಾನದಲ್ಲಿ ನಾವು ಒಂದು ಕಾಗದ ಬರೆದಿದ್ವಿ ಅಂತಾನೋ, 13ನೇ ಶತಮಾನದಲ್ಲೇ ನಾವು ಇದನ್ನು ಹೇಳ್ಬಿಟ್ಟಿದ್ವಿ ಅಂತಾನೋ ಏನೋ ಒಂದು ಬಿಡ್ತಾ ಇರ್ತಾರೆ ಬುರುಡಾನ ಬಿ ಜೆ ಪಿನಲ್ಲಿ. ಸ್ವಲ್ಪ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಿನ ಡಿಮಾಂಡ್ ಇದ್ದಿದ್ದು ಅವರುಗಳದ್ದೇ, ಅದರಲ್ಲೇನು ಅನುಮಾನ ಇಲ್ಲ. ಸರಿ, ಮೀಸಲಾತಿ ಕೊಡೋದು ನೆಹರೂರ್ಗೆ ಇಷ್ಟ ಇರಲಿಲ್ಲ ಅಂತ ಬಿ ಜೆ ಪಿಯವರು. ಸರಿ, ಅವ್ರಿಗೆ ಇಷ್ಟ ಇರಲಿಲ್ವೋ ಬಿಡ್ಲಿಲ್ವೋ, ಈಗ ಕೊಟ್ಟಿದ್ದೀರಲ್ಲಪ್ಪ, ನಿಮ್ಮಿಂದ ಹೇಳಿಸ್ಕೋಬೇಕಂತ ಇವರು ಬಿ ಜೆ ಪಿ ನಿಮ್ಮಿಂದ ಹೇಳಿಸ್ಕೋಬೇಕಾ ಅಂತ ಕಾಂಗ್ರೆಸ್ನವರು. ನೀವು ಯಾರ ಕೈಲಾರು ಹೇಳಿಸ್ಕೊಳ್ಳೋ ಸ್ಟೇಜಲ್ಲಿ ಇದ್ದೀರೇನ್ರಪ್ಪ? ಇಲ್ವಾ ಸರ್? ಚು ಒಬ್ಬ ಐನ್ಸ್ಟೀನ್ ಏನಾದರೂ ಬದುಕಿದ್ದಿದ್ರೆ, ಆಲ್ಬರ್ಟ್ ಐನ್ಸ್ಟೀನ್ ಬದುಕಿದ್ದಿದ್ರೆ ಫಸ್ಟ್ ಬಂದು ಇಂಡಿಯಾಲ್ ಮನೆ ಮಾಡ್ಕೊಂಬಿಡುವ. ಯಾಕೆ ಸರ್? ಇವ್ರದೆಲ್ಲ ಬ್ರೈನ್ ಅನಲೈಸ್ ಮಾಡ್ಬೇಕು ನಾನು ಅರ್ಜೆಂಟಾಗಿ ಅಂತ. ಕಾಂಗ್ರೆಸ್ ಪಾರ್ಟಿ ಇದು ಒತ್ತಾಯ ಜೋರಾಯ್ತು. ಈಗ ಗೌರ್ಮೆಂಟು ಇದು ಒಂದು ಅಸ್ತ್ರವನ್ನ ಅವರು ಬಳಸ್ತಾ ಇದ್ದಾರೆ. ದೇಶಕ್ಕೆ ಯಾವುದೇ ಒಂದು ಕಾರ್ಯಕ್ರಮದಿಂದ ಒಳ್ಳೇದಾಗ್ತಿತ್ತಂದ್ರೆ ಅದನ್ನ ಸ್ವಾಗತ ಮಾಡ್ತೇವೆ. ಆದರೆ ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳ್ತಾ ಇದ್ದಿದ್ದರಿಂದ ಒತ್ತಡಕ್ಕೆ ಸಿಕ್ಕಿ ಜಾತಿ ಗಣತಿನೂ ಮಾಡ್ತೀವಿ ಅಂತೇಳಿ ಅದನ್ನ ಪ್ರಕಟಿಸಿದ್ದಾರೆ. ರಾಹುಲ್ ಗಾಂಧಿ ಹೇಳೋಕ್ಕಿಂತ ಮೊದಲು ಪ್ರತಿಪಕ್ಷದಲ್ಲಿ ಹೇಳಿದವರು ಬೇರೆಯವರು ಇದ್ದಾರೆ. ನೀವು ಸಿದ್ದರಾಮಯ್ಯವ್ರು ರಾಹುಲ್ ಗಾಂಧಿ ಮೆಚ್ಚಕ್ಕೆ ಬರೀ ರಾಹುಲ್ ಗಾಂಧಿ ಹೆಸರು ಬಿಡಬೇಡಿ ತಂದಿಲ್ಲಿ. ರಾಹುಲ್ ಗಾಂಧಿನೂ ಹೇಳಿದ್ದಾರೆ. ರಾಹುಲ್ ಗಾಂಧಿಗಿಂತ ಮೊದಲು ಇದನ್ನು ಒಂದು ಸಿದ್ಧಾಂತವಾಗಿ ನಂಬಿದವರು ಇದ್ದಾರೆ. ಹಾಂ. ಇನ್ನು ಬೆಂಗಳೂರಿನಲ್ಲಿ ಭಾರಿ ಮಳೆಗೆ ಆಟೋ ಚಾಲಕ ಬಲಿಯಾಗಿದ್ದಾರೆ. ಟಿ ದಾಸರಹಳ್ಳಿ ಸುತ್ತಮುತ್ತ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದೆ, ಆಲಿಕಲ್ಲು ಸಹಿತ ಜೋರು ಮಳೆಯಾಗಿದೆ. ಇನ್ನು ರಾಜ್ಯಾದ್ಯಂತ ಇಂದಿನಿಂದ 4 ದಿನ ವರ್ಷಧಾರೆ ಆಗುತ್ತೆ ಅಂತ ಹೇಳಿದ್ದು ಆರೆಂಜ್ ಅಲರ್ಟ್ ಅನ್ನು ನೀಡಲಾಗಿದೆ. ಇನ್ನು ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಹಲವೆಡೆ ಮಳೆಯಾಗಿದೆ. ಬೆಂಗಳೂರಿನಲ್ಲಿ ಗುಂಡಿ ಅವಾಂತರ ಮುಂದುವರೆದಿದೆ. ಇಂದಿರಾನಗರದ ಆರ್ಟಿಒ ಮುಂಭಾಗದ ರಸ್ತೆಯಲ್ಲಿ ಬೈಕ್ನಲ್ಲಿ ಹೋಗ್ತಾ ಇದ್ದ ದಂಪತಿ ಮಗು ಸಮೇತವಾಗಿ ರಸ್ತೆಗೆ ಬಿದ್ದರು. ಪಕ್ಕದಲ್ಲೇ ಬಸ್ ಹೋಗ್ತಿತ್ತು. ಅದೃಷ್ಟವಶಾತ್ ಯಾರಿಗೇನೂ ಆಗಲಿಲ್ಲ. ಗುಂಡಿ ಏನಿಲ್ಲಪ್ಪ, ಗುಂಡಿ ಇಲ್ಲ ಸರ್. ಡಿ ಕೆ ಶಿವಕುಮಾರ್ ಕಾರ್ಪೊರೇಷನ್ ಹೇಳಾಯ್ತಲ್ಲ, ಅಲ್ಲ ಈಗ ಬಿದ್ದಿದ್ದು ಗುಂಡಿ ಅಲ್ಲ. ಮತ್ತೆ ಅವ್ರೇನೋ ಸರ್ಕಸ್ ಮಾಡಕ್ಕೆ ಹೋಗಿ ಬಿದ್ಕೊಂಡಿದ್ದಾರೆ. ಗುಂಡಿ ಅಲ್ಲ, ಹಂಗೆ ಹೇಳ್ಬಿಟ್ರೆ ಗುಂಡಿ ಇಲ್ಲ ರೀ ಬೆಂಗಳೂರಲ್ಲಿ. ಎಷ್ಟು ತೋರ್ಸೋಣ ಸರ್? ಯಾರು ನೀವು ತೋರಿಸಿದ್ರೆ ನಿಮ್ಮ ಕಣ್ಣು ಸರಿ ಇಲ್ಲ, ನಮ್ಮ ಮೇಲೆ ಹಾಕೋದು ನಿಮ್ಮ ಕಣ್ಣು ಸರಿ ಇಲ್ಲ. ಡಿ ಕೆ ಶಿವಕುಮಾರ್ ಕಾರ್ಪೊರೇಷನ್ ಕಮಿಷನರ್ ಆಗೋಗಿದೆ. ಗುಂಡಿ ಇಲ್ಲ ಅಂದಮೇಲೆ ಇಲ್ಲ, ಬಾಯಿ ಮುಚ್ಕೊಂಡು ಒಪ್ಕೋಬೇಕು ಅಷ್ಟೇ. ಬೇಕಾದ್ರೆ ಇರಿ ಸಾಕಾರ ಹೋಗ್ರಿ. ನಾವು ಬೃಹತ್ ಬೆಂಗಳೂರು ಗಲಾಟೆನಲ್ಲಿದ್ದೀವಿ. ಆಟ್ರಿಕ್ಷತ್ತು ಬಿದ್ದಿದ್ದು ಪಾಪ ಅನ್ಯಾಯ, ಸತ್ತೋಗ್ಬಿಟ್ರಂತೆ. ಬಟ್ ಅಲ್ಲಿ 2 ನಂಬರ್ ಥರ ಕಾಣತ್ತಲ್ಲ, ಅದೇನದು ಪ್ಲೇಟು, ಒಂದು ಮೇಲೆ ಕೂತಂಗಿದೆ, ಒಂದು ಹಿಂದಕ್ಕೆ ಒಂದಂಗಿದೆ. ಅದೇಂಗೆ HSRP ಸರ್. ಹಾಂ, ಅದೇನೋ ಕಾಣಿಸ್ತಿದೆ, ಭಾಳ ಆಶ್ಚರ್ಯವಾಗಿದೆ ಅದು. ಏನೇ ಇಟ್ಸ್ ಓಕೆ. ನಾಳೆ SLC ಫಲಿತಾಂಶ ಬೇರೆ ಬೆಳಿಗ್ಗೆ ಬರುತ್ತಂತೆ. ಒಂದು 8-9 ಲಕ್ಷ ಮಕ್ಕಳು ಬರೆದಿದ್ದಾರೆ. ಆಯ್ತಾಯ್ತು, ಬರಲಿ ಓಕೆ. ನೆಕ್ಸ್ಟ್, ಪಾರದರ್ಶಕ ಮತದಾನ ಪ್ರಕ್ರಿಯೆಗೆ ಕೇಂದ್ರ ಚುನಾವಣಾ ಆಯೋಗ ಸುಧಾರಣೆಯ ಕ್ರಮಗಳನ್ನು ತೆಗೆದುಕೊಂಡಿದೆ. ಇಂದಿನಿಂದ ಮತದಾರರು ತಮ್ಮ ಮತಗಟ್ಟೆಗಳಲ್ಲಿ ಸುಲಭವಾಗಿ ಗುರುತಿಸೋದಕ್ಕೆ ಸಹಾಯ ಆಗುವಂತೆ ಮಾಡಿಕೊಳ್ಳಲಾಗ್ತಿದೆ. ಅವೆಲ್ಲ ಬೇಡ ನಮಗೆ. ಯಾಕೆ ಸರ್? ನಮಗೆ EVM ತೆಗೆದು ಬ್ಯಾಲೆಟ್ ಪೇಪರ್ ವಾಪಸ್ ಅದಕ್ಕೆ ಹೋಗ್ಬೇಕು. ಅದಕ್ಕೆ ಬಂದರೆ ನಾವು ಎಲೆಕ್ಷನ್ ಕಮಿಷನ್ ಗ್ರೇಟ್, ಮೋದಿ ಈಸ್ ಗ್ರೇಟ್. ಅಲ್ಲ, ಗೆದ್ದ ಕಡೆನೂ ಇಲ್ವಾ? ಮೋದಿ ಯಾರೇ ವೇಸ್ಟ್ ಬಾಡಿ, ಅವನು ಸರಿ ಇಲ್ಲ ಅಂತಂದ್ರೆ ಆಯ್ತಪ್ಪ. ಗೆದ್ದ ಕಡೆನೂ ಬರಬೇಕಲ್ಲ ಆ ಮಾತು. ಎಲ್ಲ ನಾವು ಹೇಳಿದ್ಮೇಲೆ ಆಗಬೇಕದು. ಚೆನ್ನಾಗಿದೆ ಅಷ್ಟ, ಮುಗೀತು ಕತೆ. ಸರ್ಕಾರ ಯಾರದ್ದು? ಸರ್ಕಾರ ಅವ್ರದ್ದು. ನಾವು ಹೇಳಿದ್ದಂಗೆ ಕೇಳಬೇಕು ಅವ್ರು ಅಷ್ಟೇ. ಭಾಳ ಕಡೆ ಪ್ರತಿಪಕ್ಷಗಳಿಗೆ ಈ ಮನೋಸ್ಥಿತಿ ಬಂದಂಗಿದೆ. ಏನೋ ಇಟ್ಸ್ ಆಲ್ ರೈಟ್, ಎಲೆಕ್ಷನ್ ಕಮಿಷನ್ ಏನೋ ಒಂದು ಮಾಡಿದ್ದಾರೆ, ಯಾರಿಗೆ ಬೇಕೋ ಅವ್ರು ಫಾಲೋ ಅಪ್ ಮಾಡ್ಕೊಳ್ಳಿ. ಮಂಗಳೂರಲ್ಲಿ ಆ ಹುಡುಗಂದು ಯಾವುದೋ ಒಂದು ಹತ್ಯೆ ಆಯಿತು. ಈಗ ಮಂಗಳೂರು ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಸೇರಿ 3 ಅಮಾನತು ಮಾಡಿದ್ದಾರೆ ಕರ್ತವ್ಯ ಲೋಪದ ಕಾರಣ. ಅವರು ಆರಂಭದಲ್ಲಿ ಅದನ್ನು ಅಸಹಜ ಸಾವು ಅಂತ ಪ್ರಕರಣ ಮಾಡಿದ್ರಂತೆ, ಆಮೇಲೆ ಗಲಾಟೆ ಆಯಿತು ಅಂದಮೇಲೆ ಕೊಲೆ ಅಂತ ಮಾಡಿದ್ರಂತೆ. ತಪ್ಪೇನಿದೆ ಅದರಲ್ಲಿ? ಅದು ಅಸಹಜ ಸಾವೇ, ಕೇಸ್ ಮುಚ್ಚಾಕೋ ಪ್ರಯತ್ನ ಆಗಿದೆ. ಹೀಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಅದು ಮರ್ಡರ್ ಆಗಿದ್ದರೆ, ಅದನ್ನು ಮರ್ಡರ್ ಕನ್ವರ್ಟ್ ಮಾಡದೇ ಇದ್ದರೆ ಅದು ಕರ್ತವ್ಯ ಲೋಪ ಆಗುತ್ತೆ. ಇದ್ರ ಪೊಲೀಸ್ ಸಿಸ್ಟಮಲ್ಲಿ ಹಾಗೆ ಅದು ಅಸಹಜ ಸಾವಾಗೇ ರಿಜಿಸ್ಟರ್ ಆಗೋದು ಆರಂಭದಲ್ಲಿ. ಆಮೇಲೆ ಅವ್ರು ಏನಾದರೂ ಅದನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಇಲ್ಲ ಅದು ಕೊಲೆ ಅಂತ ಬಂದಾಗ ಕನ್ವರ್ಟ್ ಮಾಡದೇ ಇದ್ದರೆ ಅದು ಕರ್ತವ್ಯ ಲೋಪನೇ, ತಪ್ಪಿಲ್ಲ. ಇದು ಹೆಂಗೆ, ಇದು ನಂಗೆ ಗೊತ್ತಿಲ್ಲಪ್ಪ. ಏನೋ ಅಥವಾ ಅವ್ರು ಹೆಂಗೆ ಒತ್ತಡಕ್ಕೆ ಮಾಡಿದ್ರು ಅಂತಾರೋ, ಅಥವಾ ಪೊಲಿಟಿಕಲಿನೂ ಇವರು ಒತ್ತಡದಲ್ಲೇ ಇರ್ಬೋದು. ದಿನೇಶ್ ಗುಂಡೂರಾವ್ ಅಪಿಯರ್ಸ್ ಟು ಹ್ಯಾವ್ ಸಮ್ ಪರ್ಸನಲೈಸ್ಡ್ ಇಶ್ಯೂ ಇದ್ದಂಗೆ ಇದೆ ಇದರಲ್ಲಿ. ಅವ್ರಿಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಅವ್ರಿಗೂ ಇದೆ. ಮತ್ತು ಪೊಲೀಸ್ ಕಮಿಷನರು
ಕೆನಾಟ್ ರಿಲೈ ಅಪಾನ್ ಸಂಬಡಿ ಎಲ್ಸ್ ಲೆಟರ್ ಅನ್ಲೆಸ್ ಹಿ ಈಸ್ ಕನ್ವಿನ್ಸ್ಡ್. ನನ್ನ ಪ್ರಕಾರ ಅವ್ರು KITಗೆ ಹೋಗಿ ಸ್ಟೇ ತಗೋಬೇಕು ಇದಕ್ಕೆ. ಎಸ್, ಬಿಯರ್ ಪ್ರಿಯರಿಗೆ ಸರ್ಕಾರ ಮತ್ತೆ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. 2025-26ನೇ ಸಾಲಿನ ಬಜೆಟ್ನಲ್ಲಿ ಸರ್ಕಾರ ಅಬಕಾರಿ ಇಲಾಖೆಯಿಂದ 40,000 ಕೋಟಿ ರೂಪಾಯಿ ಆದಾಯ ಸಂಗ್ರಹದ ಗುರಿಯನ್ನು ಹೊಂದಿದೆ. ಹಾಗಾಗಿ ಅದನ್ನ ಮುಟ್ಟಬೇಕಲ್ಲ, ಕಾರಣ 10ರಿಂದ 20 ರೂಪಾಯಿ ಹೆಚ್ಚಿಸೋದಕ್ಕೆ ಎಲ್ಲ ನಾನು ಆಗಲೇ ಹೇಳಿದೆ, ಶಬಾಷ್ ಶರೀಫ್ ಒಡಿ ಫೋನ್ ಎಲ್ಲೆಲ್ಲಿ ಆದಾಯ ಹಾಕ ಒಂದು ಫೋನ್ ಕರ್ನಾಟಕಕ್ಕೆ ಅಣ್ಣ ಒಂಚೂರು ಹೇಳು ಹಂಗೆ ಹೆಂಗೆ ಅಂತಂದ್ರೆ ಆಯ್ತಪ್ಪ. ಹೌದು, ಪೆದ್ದ ಮಾಡಂಗಿಲ್ಲ ಫೋನ್ ಅವನು, ಗೊತ್ತಾಗಲ್ಲ, ಪೆದ್ದ ಹೇಳ್ಕೊಟ್ಟಿದ್ದು ಕೆಲಸ. ಸೀದೆ ಸುಮ್ಮನೆ ಈ ಕಡೆ ಒಂದು ಹಾಕಿದ್ರೆ ಹೇಳೋಣ ಹೆಂಗಣ್ಣ ಅದು ರೈಸ್ ಮಾಡೋದೆಲ್ಲ ಅಂತೇಳಿ ಹೇಳ್ಕೊಟ್ಟಿರೋರಪ್ಪ ಕ್ಲೀನಾಗಿ. ಹೌದು, ಅಲ್ವಾ? ಹೇಳ್ಕೊಡಲ್ಲ. ಮತ್ತೆ ಕರ್ನಾಟಕ ಹ್ಯಾಸ್ ಬಿಕಮ್ ಎನ್ ಎಕ್ಸ್ಪರ್ಟ್. ಯಾಕಂದರೆ ಜನ ಏನು ಮಾಡಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಒಂದಿನ 2 ದಿನ ಅಷ್ಟೇ. ವಿಶ್ವ ಕಾರ್ಮಿಕ ದಿನಾಚರಣೆಯಾದ ಇವತ್ತು ಬಿಬಿಎಂಪಿಯ 12,692 ಪೌರ ಕಾರ್ಮಿಕರಿಗೆ ಖಾಯಂ ಮಾಡಲಾಗಿದ್ದು, ನೇಮಕಾತಿ ಆದೇಶ ಪತ್ರವನ್ನು ರಾಜ್ಯ ಸರ್ಕಾರ ಇವತ್ತು ಕೊಡ್ತು. ಈ ಬಗ್ಗೆ ಇವತ್ತು ಕಾರ್ಯಕ್ರಮ ಮಾಡಿ ಘೋಷಣೆ ಮಾಡಿದ್ರು. ಈ ವಿಷಯವಾಗಿ DCM DK ಶಿವಕುಮಾರ್ ಕೂಡ ಸ್ವಾಗತ ಮಾಡಿದ್ದಾರೆ, ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. 7,000 ರೂಪಾಯಿ ಸಿಗ್ತಾ ಇತ್ತು, 17,000-18,000 ರೂಪಾಯಿ ಸಿಕ್ಕಾಗ ಮಾಡಿದೆ. ಇವತ್ತು ಮಧ್ಯವರ್ತಿಗಳ ಹಾವಳಿ, ಕಾಂಟ್ರಾಕ್ಟರ್ಗಳ ಗುಡ್ ಅಲ್ಲ ಆ್ಯಕ್ಚುಲಿ. ಆಗ್ಬೇಕಿತ್ತು, ಮಾಡ್ಬೇಕಿತ್ತು. ಅಷ್ಟೇ ಬೆಳಗ್ಗೆ 5 ಗಂಟೆಗೆ ಬರ್ತಾರೆ ಪಾಪ, ಮಳೆ ಚಳಿ ಗಾಳಿ ನೋಡೋಂಗಿಲ್ಲ ಅವ್ರುಗಳು. ಒಂದೇ ಸಮ ಬಿಸಿಲು ಮಳೆ ಮಾಡಬೇಕು, ಕಷ್ಟ ಅದು. ಅದಕ್ಕೆ 16-17 ರೂಪಾಯಿ ಕೊಡಬೇಕು. ಕೆಲಸ ಮಾಡ್ದಿರೋವೆಲ್ಲ ಈ ಸರ್ಕಾರದಲ್ಲಿ ಬಾಯಿಗೆ ಬಂದಂಗೆ ದುಡ್ಡು ತಗೋತವೆ. ಯಾವನು ಕೆಲ್ಸಕ್ಕೆ ಬಾರದೇ ಇರೋನಿಗೆಲ್ಲ ಬಾಯಿಗೆ ಬಂದಂಗೆ ಸಂಬಳ ಕೊಡ್ತೀರಿ, ಮತ್ತು ಗಿಂಬಳ ಬೇರೆ ಅವಕ್ಕೆ ಎಕ್ಸ್ಟ್ರಾ ಬೇರೆ. ಹಾಂ, ಹಾಗಾಗಿ ಒಳ್ಳೇದಾಯ್ತು ಬಿಡಿ, ಒಳ್ಳೆ ಕೆಲಸ, ಗುಡ್ ಪಾಪ, ಒಳ್ಳೇದಾಗಲಿ ಅವರು. ಏಪ್ರಿಲ್ ತಿಂಗಳಲ್ಲಿ ದಾಖಲೆ ಸಂಗ್ರಹ ಅಂತೆ 2.37 ಕೋಟಿ GST ದೇಶದಲ್ಲಿ. ವೆರಿ ಗುಡ್, ವೆರಿ ಗುಡ್. ಕರ್ನಾಟಕ 2ನೇ ಸ್ಥಾನ ಸರ್. ಕರ್ನಾಟಕ 2ನೇ ಸ್ಥಾನ. ಬೇಕಾದ್ರೆ ಆ ಶರೀಫು ಮೇಡಮ್ಗೂ ಒಂದು ಫೋನ್ ಹಾಕ್ಬೋದು ಏನೋಪ್ಪ. ಏನಂತ ಸರ್? ಹೆಂಗಕ್ಕ ಐಡಿಯಾ ಕೊಡಿ, ಹೇಳ್ಕೊಡೋ ಶಿವಸಿ ಅಲ್ವಾ? ಹೌದು ಸರ್, ಹೊಡಿಬೋದೇನೋ ಒಂದು ಫೋನು. ಈ ಮೇಡಮು ಏನು ಸಾಮಾನ್ಯ ಅಲ್ಲ, ಕಣ್ ಕಡೆ ಜೋಬು ಕೈ ಹಾಕೋ ಗಿರಾಕಿನೇ ಇದುವೆ. ಸುಮ್ಮನೆ ಮೇಲೆ ಮಾತ್ರ ಬುಡ ಬಿಡ್ತಿರ್ತಾರಷ್ಟೇ, ಸ್ಟ್ಯಾಂಡರ್ಡ್ ಆಗಿ. ಹಾಂ, ಇವ್ರಿಗೂ ಹೊಡಿಬೋದು ಬೇಕಾರೆ. ಕರ್ನಾಟಕ 2ನೇ ಸ್ಥಾನ. ಯಾಕ್ರಪ್ಪ ಹಿಂಗೆ ಕಟ್ತೀರಿ ಕರ್ನಾಟಕದವರು ಟ್ಯಾಕ್ಸ್ನ? ಅವ್ರ ಕೈಲಿ ಒದಸ್ಕೊಳಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾನವ್ರ ಕೈಯಲ್ಲಿ ಕಟ್ತಿದ್ರೆ ಸುಮ್ಮನೆ ಬಿಡ್ತಾರೆ. ಏನಾದ್ರು ಮಾರ್ಗ ಕಂಡುಹಿಡಿಬೇಕು ನೀವುಗಳು. ಸುಮ್ಮನೆ 2ನೇ ಅವರಂತೆ. ಈಗ ಏನಕ್ಕೆ ಕಟ್ಟಬೇಕು? ನಮಗೇನು ಬರದೇ ಇದ್ದ ಮೇಲೆ ರಿವರ್ಸ್